ಆತ ಕಷ್ಟಪಟ್ಟು ಹೊಸ ಕಾರನ್ನು ತಗೊಂಡಿದ್ದ. ಇಎಂಐ ಕಟ್ಟೋದು ಕಷ್ಟ, ಜೊತೆಗೆ 6 ತಿಂಗಳಲ್ಲಿ ಮದುವೆ ಬೇರೆ ಇತ್ತು. ಹೀಗಾಗಿ ಹಗಲು ರಾತ್ರಿ ಎನ್ನದೇ ಕಾರು ಓಡಿಸುತ್ತಿದ್ದವ ಕಾರಲ್ಲಿ ಸುಟ್ಟು ಕರಕಲಾಗಿದ್ದಾನೆ. ಪ್ರಾಣಕ್ಕೆ ಕುತ್ತು ತಂದ ಗೂಗಲ್ ಮ್ಯಾಪ್. ಮಧ್ಯರಾತ್ರಿ ಯಮಪಾಶ, ಕ್ಯಾಬ್ ಚಾಲಕ ಸಜೀವ ದಹನ. ವಿಧಿಯಾಟವನ್ನ ಬಲ್ಲವರು ಯಾರು ಹೇಳಿ? ಯಾವಾಗ ಯಾರ ಜೀವ ಕಸಿದುಕೊಳ್ತಾನೆ ಹೇಳೋದಕ್ಕಾಗಲ್ಲ. ಒಂದೇ ಒಂದು ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ನಿದ್ದೆಗೆ ಜಾರಿದವರು ಮಲಗಿದಲ್ಲೇ ದುರಂತ ಅಂತ್ಯ ಕಾಣಬಹುದು. ಈತನ ವಿಷಯದಲ್ಲಿ ಆಗಿದ್ದು ಇದೆ. ತನ್ನ ಕಾರಿನಲ್ಲೇ ನಿದ್ದೆಗೆ ಜಾರಿದವ ಮಲಗಿದ್ದಲ್ಲೇ ಸಜೀವ ದಹನವಾಗಿದ್ದಾನೆ. ಈ ಬೆಂಕಿಯ ಜ್ವಾಲೆ ನೋಡ್ತಿದ್ರೇನೆ ಗೊತ್ತಾಗಿ ಹೋಗುತ್ತೆ. ಧಗಧಗಿಸೋ ಬೆಂಕಿಯಲ್ಲಿ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ ಅಂತ. ಇದೇ ಬೆಂಕಿಯಲ್ಲೇ ಅಮಾಯಕ ಕ್ಯಾಬ್ ಚಾಲಕನೊಬ್ಬ ಸುಟ್ಟು ಕರಕಲಾಗಿದ್ದಾನೆ. ರಾತ್ರಿ 1 ಗಂಟೆ ಸಮಯ. ಕಬ್ಬಿಣ ತುಂಬಿದ ಲಾರಿಯೊಂದು ಸುಂಕದ ಕಟ್ಟೆಗೆ ಹೋಗಬೇಕಾಗಿತ್ತು. ಡ್ರೈವರ್ಗೆ ದಾರಿ ಗೊತ್ತಿರಲಿಲ್ಲ. ಹೀಗಾಗಿ ಮ್ಯಾಪ್ ಹಾಕಿಕೊಂಡಿದ್ದವ 2 ವೀಲರ್ ಆಪ್ಷನ್ ಕೊಟ್ಟಿದ್ದಾನೆ. ಅಲ್ಲೇ ನೋಡಿ ಎಡವಟ್ಟಾಗಿದ್ದು. ಕುರುಬರಹಳ್ಳಿಯ ಇಳಿಜಾರು ರಸ್ತೆಯಲ್ಲಿ ಬರ್ತಿದ್ದಂತೆ ಕಂಟ್ರೋಲ್ ತಪ್ಪಿದೆ. ಕಿರಿದಾದ ರಸ್ತೆ ಆಗಿದ್ರಿಂದ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾನೆ. 50 ಮೀಟರ್ ದೂರ ಎಳ್ಕೊಂಡು ಹೋಗ್ತಿದ್ದಂತೆ ದಪ್ಪನೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದೆ. ಎರ್ಟಿಗಾ ಕಾರ್ಗೆ ಹೊಡ್ಕೊಂಡೋಗಿ ಅಲ್ಲಿ ರಾಜಕಾಲುವೆ ಗೋಡೆಗೆ ಹೊಡೆದ ನಂತರ ಕಾರ್ ಬೆಂಕಿ ಹಚ್ಕೊಳ್ಳುತ್ತೆ. ಅದರಲ್ಲಿ ಕಾರಲ್ಲಿ ಇದ್ದ ಒಬ್ಬರು ಡ್ರೈವರ್ ಅನುಬುದಾಸ್ ಅನ್ನೋರು ಈ ಅಪಘಾತದಲ್ಲಿ ಅವರು ಬೆಂಕಿಯಲ್ಲಿ ಬರ್ನ್ ಆಗಿ ಅವರು ಕೂಡ ಡೆತ್ ಆಗಿದ್ದಾರೆ. ಮದುವೆ ನಿಶ್ಚಯವಾಗಿದ್ದವನ ಬಾಳಲ್ಲಿ ವಿಧಿಯ ಚೆಲ್ಲಾಟ. ಈತನೇ ನೋಡಿ ದುರಂತ ಅಂತ್ಯ ಕಂಡ ದುರಾದೃಷ್ಟ. ಹೆಸರು ಅಂಬುದಾಸ್ ಅಂತ. ಕ್ಯಾಬ್ ಡ್ರೈವರ್ ಆಗಿದ್ದ ಈತನಿಗೆ 6 ತಿಂಗಳಲ್ಲಿ ಮದುವೆ ನಿಶ್ಚಯವಾಗಿತ್ತು. ಹೀಗಾಗಿಯೇ ಹಗಲಿರುಳು ಕೆಲಸ ಮಾಡ್ತಿದ್ದ. ಜೊತೆಗೆ ಹೊಸ ಕಾರು ಬೇರೆ ಖರೀದಿಸಿದ್ರಿಂದ ಇಎಂಐ ಕಟ್ಟೋದಕ್ಕೆ ತುಂಬಾ ಕಷ್ಟಪಡ್ತಿದ್ದ. ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ ಒಂದು ಡ್ರಾಪ್ ಮುಗಿಸಿ ಇನ್ನೊಂದು ಡ್ರಾಪ್ ಬರುತ್ತೇನೋ ಅಂತ ಮನೆ ಮುಂದೆಯೇ ಕಾರು ನಿಲ್ಲಿಸಿಕೊಂಡು ನಿದ್ದೆಗೆ ಜಾರಿದ್ದ. ಆಗ್ಲೇ ನೋಡಿ ಯಮರೂಪದ ಲಾರಿ ಅಪ್ಪಳಿಸಿದ್ದು. ಬೆಂಕಿ ಹೊತ್ಕೊಳ್ತಿದ್ದಂತೆ ಪಕ್ಕದಲ್ಲೇ ಸ್ಕ್ರಾಪ್ ಅಂಗಡಿ ಇದ್ದಿದ್ರಿಂದ ಬೆಂಕಿಯ ಜ್ವಾಲೆ ಮತ್ತಷ್ಟು ಹೆಚ್ಚಾಗಿದೆ. ಊರಿಗೆ ಹೋಗ್ಬೇಕಂದಯಪ್ಪ, ನಿನ್ ಮದುವೆ ಮಾಡ್ಕೊಂಡೆ ಊರಿಗೆ ಬರ ಬೆಂಗಳೂರಿಗೆ ಅಂದಯಪ್ಪ. ನನ್ನ ಮಗನ ತಂದು ಕೊಡ್ರಿ ನಮ್ಮಪ್ಪ, ನೀವು ನನ್ನ ಮಗನ ತಂದು ಕೊಡ್ರು ಯಪ್ಪ. ನನ್ನ ಮಗ ಒಳ್ಳೆವ ಯಪ್ಪ. ಈ ರಸ್ತೆನಲ್ಲಿ ಹೆವಿ ಗಾಡಿಗಳು ಬರಂಗಿಲ್ಲ. ಆ ಮಧ್ಯರಾತ್ರಿನಲ್ಲಿ ಪೊಲೀಸರ ಕಣ್ತಪ್ಪಿನೂ ಸಹ ಬಂದಿದ್ದಾನೆ. ಈ ಕಂಟೈನರ್ ಗಾಡಿ ಆಗಿರೋದ್ರಿಂದ ಬಹುಶಃ ಒಂದೇ ಸಂಪೂರ್ಣವಾದ ತಪ್ಪಿದೆ. ಬರ್ಗುಡ್ದಾಗಿತ್ತು, ಈ ಜಾಗದಲ್ಲಿ ಬರ್ಗುಡ್ದಾಯಿತು, ಬಂದು ಕಂಟ್ರೋಲ್ ತಪ್ಪಿ ಇದೊಂದು ದೊಡ್ಡ ಅನಾಹುತ ಆಗಿದೆ. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಅಮಾಯಕ ಬಲಿಯಾಗಿದ್ದು ಮಾತ್ರ ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.